ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನ್ಫಿಶ್ ಫಾರ್ಮ್. ಸೊ ಇವತ್ತಿನ ವಿಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದರೆ, ಈಗ ನಾವು ಎಕ್ವೇರಿಯಮ್ಗೆ ಫುಡ್ಡನ್ನು ಹಾಕ್ತೇವಲ್ಲ. ಸೊ ಫುಡ್ಡನ್ನು ಹಾಕಿದಾಗ ಅದು ಫುಡ್ಡು ಯಾಕೆ ಫುಡ್ಡನ್ನು ತಿನ್ನಲ್ಲ ಅಂಥೇಳಿ ಅದರ ಬಗ್ಗೆ ನಾನು ಫುಲ್ಲಾಗಿ ಈ ವಿಡಿಯೋದಲ್ಲಿ ಹೇಳ್ತೇನೆ, ಓಕೆನಾ. ಸೊ ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ನಾನು ಫಿಶ್ಶಿಗೆ ಫುಡ್ಡನ್ನು ಯಾವ ರೀತಿ ನಾವು ಹಾಕಬೇಕು ಅಂಥೇಳಿ ಹೇಳಿದ್ದೆ ನಾನು, ಓಕೆನಾ. ಸೊ ಅದನ್ನು ನೀವು ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ, ಆ ವಿಡಿಯೋನ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ. ಸೊ ಆವಾಗ ನಿಮಗೆ ಪ್ರತಿಯೊಂದು ವಿಷಯ ಅರ್ಥ ಆಗುತ್ತೆ. ಅಂದರೆ ಫುಡ್ಡನ್ನು ಯಾವ ರೀತಿ ನಾವು ಸೆಟ್ ಮಾಡಿ ಅದಕ್ಕೆ ಹಾಕಬೇಕು, ಫಿಶ್ಶಿಗೆ ನಾವು ಯಾವ ರೀತಿ ಸೆಟ್ ಮಾಡಿ ಹಾಕಬೇಕು ಅಂತೇಳಿ ಗೊತ್ತಾಗುತ್ತೆ, ಓಕೆನಾ. ಸೊ ಈ ವಿಡಿಯೋದಲ್ಲಿ ನಾನು ಫಿಶ್ಶಿಗೆ ನಾವು ಈಗ ಫುಡ್ಡು ತಗೊಳ್ಳುವಾಗ ಯಾವ ರೀತಿ ತಗೊಳ್ಬೇಕು, ಯಾವ ರೀತಿ ಟೆಸ್ಟ್ ಮಾಡಿ, ಯಾವ ರೀತಿ ಅಂದರೆ ಯಾವ ರೀತಿ ಅದನ್ನು ಪರೀಕ್ಷೆ ಮಾಡಿ ನಾವು ತಗೊಳ್ಬೇಕು, ಓಕೆನಾ. ಸೊ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೇನೆ. ಸೊ ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ವಿಡಿಯೋ ಒಂದು ಲೈಕ್ ಕೊಡಿ, ಓಕೆನಾ. ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶಿನ ರಿಲೇಟೆಡ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ. ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬರ್ತದೆ, ಓಕೆನಾ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡುವ. ಸೊ ಈಗ ನೀವು ಒಂದು ಶಾಪಿಗೆ ಹೋಗಿ ಈಗ ಫುಡ್ಡನ್ನು ತಗೊಳ್ತಿರಲ್ಲ. ಸೊ ಈಗ ಅಂದರೆ ನಿಮಗೀಗ ಒಂದು ಫುಡ್ ಖಾಲಿಯಾಗಿರುತ್ತೆ, ನೀವು ಹಾಕುವಂಥ ಫುಡ್ ಖಾಲಿಯಾಗಿರುತ್ತೆ, ಒಂದು ಶಾಪಿಗೆ ಹೋಗಿ ಫುಡ್ಡನ್ನು ತಗೊಳ್ಬೇಕು. ಸೊ ಕೆಲವರಿಗೆ ಯಾವ ರೀತಿ ಅಂದರೆ ಅವೇನು ಗೊತ್ತುಂಟ, ಅವರೊಂದು ಮೈಂಡ್ ಸೆಟ್ ಏನಂತ ಹೇಳಿದ್ರೆ, ಅವರು ಒಂದು ಕಾಸ್ಟ್ಲಿ ಆದಂಥ ಫುಡ್ಡನ್ನು ತಗೊಂಡ್ರೆ, ಓಕೆನಾ. ಸೊ ಒಂದು ಕಾಸ್ಟ್ಲಿ ಆದಂಥ ಫುಡ್ಡನ್ನು ತಗೊಂಡ್ರೆ ಸೊ ಅದರಲ್ಲಿ ಎಲ್ಲ ಅಂಶ ಇರುತ್ತೆ. ಸೊ ಫಿಶ್ ಒಂದು ಹೆಲ್ದಿ ಆಗಿರುತ್ತೆ ಅಂತೆ. ಫಿಶ್ ಒಂದು ಯಾವುದು ಅವರು ತಗೊಳ್ಳುವಂಥ ಫುಡ್ಡನ್ನು ತಿನ್ನತ್ತೆ, ಫಿಶ್ ಒಂದು ಹೆಲ್ದಿ ಆಗಿರುತ್ತೆ ಅಂತೇಳಿ ಅವರ ಒಂದು ಮೆಂಟಾಲಿಟಿ, ಓಕೆನಾ. ಸೊ ಅದು ನಿಜವಾಗಿ ಒಂದು ಖಂಡಿತವಾಗಲಿ ಸುಳ್ಳು, ಓಕೆನಾ. ಸೊ ಸುಳ್ಳೋದು ಯಾಕಂತ ಹೇಳಿದರೆ, ಫಿಶ್ ಉಂಟಲ್ವ, ಈಗ ನೀವು ನೋಡಿ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗ ನಮ್ಮ ಮೊಬೈಲ್ ಉಂಟಲ್ವ, ನಾವು ಯೂಸ್ ಮಾಡುವಂಥ ಮೊಬೈಲ್. ಸೊ ಅದರಲ್ಲಿ ಈಗ ಒಂದು ಐಫೋನ್ ಮೊಬೈಲ್ ಉಂಟಲ್ಲ, ನಿಮಗೆ ಗೊತ್ತಿರ್ಬೋದು ಐಫೋನ್ ಮೊಬೈಲ್. ಸೊ ಐಫೋನ್ ಮೊಬೈಲ್ನ ಅಂದರೆ ಅದರ ಹೆಸರಲ್ಲಿ ಬೇರೆ ಬೇರೆ ಡೂಪ್ಲಿಕೇಟ್ ಪ್ರಾಡಕ್ಟ್ ಬರುತ್ತೆ, ಓಕೆನಾ. ಸೊ ಯಾಕಂತ ಹೇಳಿದರೆ ಐಫೋನ್ ಅನ್ನೋದು ತುಂಬಾ ಒಂದು ಒಳ್ಳೆಯದು, ಈ ಮೊಬೈಲ್ನ ರಾಜ ಅಂತ ಹೇಳ್ಬೋದು. ಈಗ ನಮ್ಮ ಎಕ್ವೇರಿಯಮಲ್ಲಿ ಹೇಗೆ ಒಂದು ಗೋಲ್ಡ್ ಫಿಶನ್ನು ಮೀನುಗಳ ರಾಜ ಅಂತ ಹೇಳ್ತೇವೆ ನೋಡಿ, ಅದೇ ರೀತಿ ಈ ಇದರಲ್ಲಿ, ಓಕೆನಾ, ಈ ಮೊಬೈಲಲ್ಲಿ ಐಫೋನ್ ಅನ್ನೋದು ಒಂದು ಒಳ್ಳೆಯ ಕ್ವಾಲಿಟಿ ಇರುವಂಥದ್ದು, ಓಕೆನಾ. ಸೊ ಏನು ಗೊತ್ತುಂಟ, ಈಗ ಹೆಚ್ಚಿನ ಕಂಪನಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಫುಡ್ಡನ್ನು ಕಾಪಿ ಮಾಡ್ತಾರೆ ಅಂತ ಹೇಳಿದರೆ, ಒಂದು ಫುಡ್ಡು ಈಗ ಒಂದು ಒಳ್ಳೆಯ ರೇಟಲ್ಲಿ ಹೋಗ್ತಾ ಉಂಟು, ಒಳ್ಳೆಯ ಒಂದು ಮಾರ್ಕೆಟಿಂಗ್ ಉಂಟು ಅದಕ್ಕೆ. ಸೊ ಹಾಗೆ ಹೇಳುವಾಗ ಈಗ ಕೆಲವು ಕಂಪನಿಗಳು ಸೊ ಆ ಫುಡ್ಡನ್ನು ಕಾಪಿ ಮಾಡ್ತಾರೆ, ಓಕೆನಾ. ಸೊ ಆ ಫುಡ್ಡನ್ನು ಕಾಪಿ ಮಾಡಿ ನಂತರ ಅದನ್ನು ಕೂಡ ಒಂದು ಕಡಿಮೆ ರೇಟಿಗೆ ಇದಕ್ಕೆ ಮಾರ್ತಾರೆ. ಈಗ ಮೊಬೈಲಲ್ಲಿ ಕೆಲವಿಗೆ ನೋಡಿರ್ಬೋದು, ಈಗ ಐಫೋನು ಭಾಳ ಒಂದು ಕಡಿಮೆ ರೇಟಿಗೆ ಸಿಗ್ತದೆ ನೋಡಿ. ಯಾಕಂತ ಹೇಳಿದರೆ ಅದು ಡೂಪ್ಲಿಕೇಟ್, ಅಂದರೆ ಅದು ಒರಿಜಿನಾಲಿಟಿ ಅಲ್ಲ, ಅದು ಒರಿಜಿನಾಲಿಟಿ ಇರೋದಿಲ್ಲ. ಅದು ಐಫೋನಿನ ಒರಿಜಿನಾಲಿಟಿ ಏನಿದೆ ನೋಡಿ, ಆ ಒರಿಜಿನಾಲಿಟಿ ಇದರಲ್ಲಿ ಇರೋದಿಲ್ಲ. ಸೊ ಅದನ್ನು ಕಡಿಮೆ ರೇಟಿಗೆ ಮಾಡ್ತಾರೆ, ಓಕೆನಾ. ಸೊ ಹಾಗೆಯೇ ಫುಡ್ಡಲ್ಲಿ ಕೂಡ ಫುಡ್ಡನ್ನು ರೆಡಿ ಮಾಡಿ ಉಂಟಲ್ಲ, ಅಂದರೆ ಬ್ರ್ಯಾಂಡೆಡ್ ಫುಡ್ಡನ್ನು ರೆಡಿ ಮಾಡಿ ಸೊ ಅದನ್ನು ಕಡಿಮೆ ರೇಟಿಗೆ ಮಾಡ್ತಾರೆ. ಸೊ ನಮ್ಮ ಜನಗಳಿಗೆ ಏನು ಬೇಕು ಹೇಳಿ, ಕಡಿಮೆ ರೇಟಿನ ಫುಡ್ ಎಲ್ಲಿ ಸಿಗತ್ತೆ, ಸೊ ಅದನ್ನು ತಗೊಳ್ತಾರೆ, ಓಕೆನಾ. ಸೊ ಅವರಿಗೆ ಅದು ಮೊದಲೇ ಗೊತ್ತುಂಟ, ಕಡಿಮೆ ರೇಟ್ ಇದ್ದಾದರೆ ಜನಗಳು ತಗೊಳ್ತಾರೆ, ಹಾಗೆ ಜಾಸ್ತಿ ರೇಟ್ ಇಟ್ಟರೆ ತಗೊಳ್ಳೋದಿಲ್ಲ ಅಂತೇಳಿ ಕಡಿಮೆ ರೇಟ್ ಅಂದರೆ ಕಡಿಮೆ ಕ್ವಾಲಿಟಿಯಲ್ಲಿ ಹಾಕಿ, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಹಾಕ್ತಾರಲ್ಲ, ಸೊ ಅದೆಲ್ಲ ಕಡಿಮೆ ಇದರಲ್ಲಿ ಹಾಕಿ, ಕಡಿಮೆ ಕ್ವಾಲಿಟಿ ಇರುವಂಥದ್ದೆಲ್ಲ ಹಾಕಿ ಸೊ ಅದನ್ನು ಸೇಲ್ ಮಾಡ್ತಾರೆ, ಓಕೆನಾ. ಸೊ ನಾವು ಅದನ್ನು ತಗೊಳ್ತೇವೆ, ನಾವು ಜನ ಇಷ್ಟಪಟ್ಟು ತಗೊಳ್ತೇವೆ. ಕಡಿಮೆ ರೇಟ್ ಅಂತ ಹೇಳಿದರೆ ನಮ್ಮ ಜನಗಳಿಗೆ ತುಂಬ ಇಷ್ಟ ಅಲ್ವಾ. ಸೊ ನಾವು ಅದನ್ನು ತಗೊಳ್ತೇವೆ. ಸೊ ಅದನ್ನು ತಗೊಂಡು ಬಂದು ನಾವು ಫಿಶ್ಶಿಗೆ ಹಾಕಿದಾಗ ಅದು ಫಿಶ್ ತಿನ್ನಲ್ಲ, ಓಕೆನಾ. ಯಾಕಂತ ಹೇಳಿದರೆ ನೋಡಿ, ಅದರಲ್ಲಿ ಈಗ ಕಡಿಮೆ ಕ್ವಾಲಿಟಿ ಇರುವಂಥದ್ದು ಒಂದು ಫುಡ್, ಓಕೆನಾ. ಕಡಿಮೆ ರೇಟಲ್ಲಿ ಸಿಗುವಂಥ ಫುಡ್. ಸೊ ಅದರಲ್ಲಿ ಫಿಶ್ಶಿಗೆ ಬೇಕಾದಂಥ ಪ್ರತಿಯೊಂದು ಅಂಶವು ಇರೋದಿಲ್ಲ. ಈಗ ನಾನು ಹೇಳಿದ್ದೇನೆ ನಿಮಗೆ, ಫಿಶ್ ಅನ್ನೋದು ಒಂದು ಪ್ರತಿಯೊಂದು ವಿಷಯವನ್ನು ಅಬ್ಸರ್ವ್ ಮಾಡ್ತಾ ಇದ್ದು, ಬಹಳ ಒಂದು ಸೆನ್ಸಿಟಿವ್ ಅದು ಫಿಶ್, ಬಹಳ ಒಂದು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡುತ್ತೆ, ಓಕೆನಾ. ಸೊ ಅದಕ್ಕೆ ನೀವು ಬೇರೆ ಅಂದರೆ ಫುಡ್ಡು ಚೇಂಜಸ್ ಆದಾಗ ಮತ್ತು ಅದರ ಕ್ವಾಲಿಟಿ ಕೂಡ ಎಲ್ಲ ಒಂದು ಚೇಂಜಸ್ ಆಗಿರುತ್ತೆ ನೋಡಿ.
ಓಕೆನಾ. ನೀವೀಗ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಫಿಶನ್ನು ನೋಡಿ ಒಂದು ಫುಡ್ಡನ್ನು ನೋಡಿ, ಈಗ ನೀವು ಒಂದು ಪ್ಯಾಕೆಟನ್ನು ಓಪನ್ ಮಾಡ್ತೀರಲ್ಲ, ಸೊ ಆವಾಗ ಅದರ ಸ್ಮೆಲ್ ಬೇರೆ ಇರುತ್ತೆ. ಈಗ ನೀವು ಹಾಕುವಂಥ ಫುಡ್ಡಿನ ಸ್ಮೆಲ್ ಬೇರೆ ಇರುತ್ತೆ, ಈಗ ನೀವು ತಂದು ಹಾಕುವಂಥ ಫುಡ್ಡಿನ ಸ್ಮೆಲ್ ಬೇರೆ ಇರುತ್ತೆ. ಓಕೆನಾ. ಫುಡ್ಡಿನ ಇದು ಕೂಡ ಬೇರೆ ಇರುತ್ತೆ, ಅದರ ಕ್ವಾಲಿಟಿ ಕೂಡ ಚೇಂಜಸ್ ಇರುತ್ತೆ. ಓಕೆ, ಆನಂತರ ಅದರ ಕಲರ್ ಕೂಡ ಚೇಂಜಸ್ ಇರುತ್ತೆ, ಕೆಲವು ಫುಡ್ಡಿನ ಕಲರ್ ಕೂಡ ಚೇಂಜಸ್ ಇರುತ್ತೆ. ಸೊ ಫಿಶ್ ಇದೆಲ್ಲವನ್ನು ಅಬ್ಸರ್ವ್ ಮಾಡಿ, ಅಂದರೆ ಫಿಶ್ಶಿಗೆ ಏನು ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಪ್ರೋಟೀನ್ ಅಂಶವನ್ನು ಸಿಕ್ಕಿದರೆ ಮಾತ್ರ. ಈಗ ಒಂದು ಫುಡ್ ಹಾಕ್ತೀವಿ, ಸೊ ಫುಡ್ಡಲ್ಲಿ ಏನೋ ಒಂದು ಅಂಶ ಇಲ್ಲ ಅಂದರೆ ನಾವು ಯಾಕೆ ಇದು ಮಾಡಬೇಕು ಅಲ್ವಾ. ಈಗ ನಮ್ಮನ್ನು ತಗೊಳ್ಳಿ, ನಮಗೆ ಏನೋ ಒಂದು ಲಾಭ ಇಲ್ಲ ಅಂದರೆ, ನಮಗೆ ಏನೇ ಒಂದು ಲಾಭ ಇಲ್ಲ, ಒಂದು ಕೆಲಸದಲ್ಲಿ ಏನೇ ಒಂದು ಲಾಭ ಇಲ್ಲ ಅಂತ ಹೇಳಿದ್ರೆ ಆ ಕೆಲಸವನ್ನು ಯಾಕೆ ಮಾಡಬೇಕು ಅಲ್ವಾ. ಒಂದು ಕ್ವಶನ್, ಈಗ ನಮಗೆ ಏನೂ ಒಂದು ಲಾಭ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಯಾಕೆ ಮಾಡಬೇಕು. ಸೊ ಫಿಶ್ಶಿಗೂ ಕೂಡ, ಫಿಶ್ ಒಂದು ಫುಡ್ಡನ್ನು ತಿಂತದೆ, ಸೊ ಫಿಶ್ ಒಂದು ಫುಡ್ಡನ್ನು ತಿಂತದೆ ಅಂತ ಹೇಳಿದ್ರೆ, ಸೊ ಅದಕ್ಕೆ ಏನಾದರೂ ಒಂದು ನ್ಯೂಟ್ರಿಷನ್ ಸಿಗಬೇಕು, ಆ ಫುಡ್ಡಿಂದ ಒಂದು ನ್ಯೂಟ್ರಿಷನ್ ಸಿಗತ್ತೆ ಅಂತ ಹೇಳಿದಾಗ ಆ ಫಿಶ್ ಒಂದು ಫುಡ್ಡನ್ನು ತಿನ್ನತ್ತೆ. ಓಕೆನಾ. ಸೊ ಏನೂ ಒಂದು ಸಿಗೋದಿಲ್ಲ, ಏನೂ ಇಲ್ಲ ಅದರಲ್ಲಿ, ಏನೂ ಇದಿಲ್ಲ. ಸೊ ಹೊಟ್ಟೆ ಹಸಿವಾದಾಗ ಏನೋ ಒಂದು ತಿಂತದೆ ಹೊರತು, ಸೊ ಅದರಲ್ಲಿ ಏನೂ ಇಲ್ಲ. ಸೊ ಆವಾಗ ಅದು ಫಿಶ್ ನೋಡ್ತದೆ, ತಿನ್ನಲ್ಲ ಅದು. ಓಕೆನಾ. ಸೊ ಕೆಲವು ಫಿಶ್ಗಳು ತುಂಬಾ ಒಂದು ಇದಿರುತ್ತೆ, ಅಂದರೆ ಏನು ಹೇಳ್ತೇವೆ, ತಾನು ಹೇಳಿದಾಗೆ ಆಗಬೇಕು, ಸೊ ಆ ರೀತಿ ಇರುತ್ತೆ. ಕೆಲವು ಫಿಶ್ಗಳು ಸಾಯ್ತವೆ ಹೊರತು ಫುಡ್ಡನ್ನು ತಿನ್ನೋದಿಲ್ಲ, ಯಾವುದೇ ಕಾರಣಕ್ಕೂ ಫುಡ್ಡನ್ನು ತಿನ್ನೋದಿಲ್ಲ. ಸೊ ನಾನು ಇದನ್ನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ನೀವು ಈಗ ಫುಡ್ಡನ್ನು ತಗೊಳ್ತಿರಲ್ಲ, ಸೊ ಫುಡ್ಡನ್ನು ತಗೊಳ್ಳುವಾಗ ಎರಡನ್ನು, ಅಂದರೆ ನೀವು ಹಳೆ ಒಂದು ಪ್ಯಾಕೆಟ್ ಇರುತ್ತಲ್ಲ, ಸೊ ಅದನ್ನು ಮತ್ತು ನೀವು ಈಗ ಹೊಸದಾಗಿ ತಗೊಳ್ಳುವಂಥ ಫುಡ್ಡನ್ನು, ಸೊ ಇದು ಎರಡನ್ನು ನೀವು ನೋಡಿ, ಎರಡನ್ನು ಟ್ಯಾಲಿ ಮಾಡಿ ನಂತರ ನೀವು ಫುಡ್ಡನ್ನು ತಂದು ಹಾಕಿ. ಓಕೆನಾ. ಸೊ ಈಗ ಟ್ಯಾಲಿ ಮಾಡದೆ ನೀವು ಫುಡ್ಡನ್ನು ತಂದು ಹಾಕಿದರೆ ಅದು ಇನ್ ಕೇಸ್ ಅದು ತಿನ್ನಲ್ಲ, ಅದು ಯಾಕಂತ ಹೇಳಿದರೆ ಅದರಲ್ಲಿ ಪ್ರೋಟೀನ್ ಅಂಶ ಇರಲ್ಲ. ಒಂದೇಳಿ ಇದ್ರೂ ಕೂಡ ಜಾಸ್ತಿ ಕಡಿಮೆ ಇರುತ್ತೆ, ಒಂದು ಲಿಮಿಟಲ್ಲಿ ಇರಲ್ಲ ಅದು. ಸೊ ಹಳೆ ಇದರಲ್ಲಿ ಫೈಬರ್ ಅಂಶ ಕಡಿಮೆ ಇದ್ದರೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಉಂಟು. ಈಗ ನೀವೀಗ ತಗೊಳ್ತಿರಲ್ಲ, ಸೊ ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಸೊ ಆವಾಗ ಏನು ಮಾಡುತ್ತೆ, ಸೊ ಇದರಲ್ಲಿ ಒಂದು ಫೈಬರ್ ಅಂಶ ಜಾಸ್ತಿ ಉಂಟು ಅಂತೇಳಿ ಕೆಲವು ಫಿಶ್ಗಳು ತಿನ್ನಲ್ಲ. ಓಕೆನಾ. ಸೊ ಫಿಶ್ಶಿಗೆ ಫೈಬರ್ ಅಂಶ ಬೇಕು, ಆದರೆ ಒಂದು ಲಿಮಿಟಲ್ಲಿ ಇರಬೇಕು. ಈಗ ನೋಡಿ, ನಮ್ಮ ಗಾದೆನೇ ಇದೆ ಅಲ್ಲ, ಅತಿ ಆದರೆ ಅಮೃತ ವಿಷ ಅಂತೇಳಿ. ಓಕೆನಾ. ಸೊ ಫಿಶ್ಶಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದರಲ್ಲಿ ಸಿಕ್ಕಿದರೆ ಒಳ್ಳೆಯದು, ಅದಕ್ಕಿಂತ ಜಾಸ್ತಿ ಸಿಕ್ಕಿದರೆ ಅದು ಸರಿಯಾಗಲ್ಲ, ಅದು ವಿಷವಾಗಿರುತ್ತೆ ಅದು. ಓಕೆನಾ. ಸೊ ಇದೆಲ್ಲ ಫಿಶ್ಗಳಿಗೆಲ್ಲ ಗೊತ್ತಾಗತ್ತೆ, ಅಂದರೆ ಇದರಲ್ಲಿ ಈ ಅಂಶ ಜಾಸ್ತಿ ಉಂಟು, ಇದು ನಮಗೆ ಸರಿ ಬರಲ್ಲ ಅಂತೇಳಿ ಕೆಲವು ಫಿಶ್ಗಳು ಬಿಟ್ಟಾಗ್ತವೆ, ಅದನ್ನು ತಿನ್ನಲ್ಲ ಅದು. ಕೆಲವು ಫಿಶ್ಗಳು ತಿಂತವೆ, ಏನೊಂದು ಉಪಾಯ ಇಲ್ಲದೆ ತಿಂತವೆ ಹೊರತು ಹೆಚ್ಚಿನ ಫಿಶ್ಗಳು ತಿನ್ನಲ್ಲ. ಓಕೆನಾ. ಸೊ ಇದು ಒಂದು ಕಾರಣ ಮುಖ್ಯವಾಗಿ. ಮತ್ತು ಏನಂತ ಹೇಳಿದರೆ, ನೀವು ಈಗ ಫುಡ್ಡನ್ನು ತಗೊಳ್ತೀರ ಅಂತ ಹೇಳಿದರೆ ಮೊದಲು ಒಂದು ಬರ್ತದೆ, ಒಂದು ಪ್ಯಾಕೆಟ್ ಬರ್ತದೆ, ಒಂದು ಪ್ಯಾಕೆಟನ್ನು ತಂದು, ಸೊ ನೀವು ಹಳೆಯ ಫುಡ್ ಇದೆಯಲ್ಲ, ಸೊ ಅದನ್ನು ಮತ್ತು ಇದನ್ನು ಮಿಕ್ಸ್ ಮಾಡಿ ಹಾಕಿ. ಓಕೆನಾ. ಸೊ ಒಂದು ಚಮಚದಲ್ಲಿ ಇದರಲ್ಲಿ ಒಂದು ಬೌಲಲ್ಲಿ ಹಾಕಿ ಎರಡನ್ನು ಮಿಕ್ಸ್ ಮಾಡಿ ನಂತರ ನೀವು ಫಿಶ್ಗೆ ಫೀಡ್ ಮಾಡಿ. ಓಕೆನಾ. ಸೊ ಇದೇ ರೀತಿ 3-4 ದಿವಸ ಆಗುವಾಗ ಫಿಶ್ ಅದು ಕ್ರಮೇಣವಾಗಿ ಫುಡ್ಡಿಗೆ ಸೆಟ್ ಆಗ್ತದೆ. ಫುಡ್ಡಿಗೆ ನೀವು ಈಗ ಒಂದು ಫುಡ್ಡನ್ನು ತಗೊಳ್ತಿರಲ್ಲ, ಸೊ ಆ ಫುಡ್ಡಿಗೆ ಅದು ಸೆಟ್ಟಾಗಿರುತ್ತೆ. ಸೊ ನಂತರ ನೀವು ಅದನ್ನು ಕಂಟಿನ್ಯೂ ಮಾಡಿ, ಸೊ ಆವಾಗ ಅದು ತಿನ್ನತ್ತೆ. ಓಕೆನಾ. ಸೊ ಸಡನ್ಲಿ ನೀವು ತಂದು ಹಾಕಿದರೆ ಅದು ಯಾವುದೇ ಕಾರಣಕ್ಕೂ ತಿನ್ನಲ್ಲ. ಯಾವುದೇ ಇದಾಗಲಿ, ಈಗ ನಾವು ಫಿಶ್ ಅಂತ ಹೇಳೋದಲ್ಲ, ಈಗ ಯಾವುದೇ ಆಗಲಿ, ಈಗ ನಮ್ಮನೆ ಎಕ್ಸಾಂಪಲ್ ತಗೊಳ್ಳಿ, ಈಗ ನಾವು ಸಡನ್ಲಿ ಆಗಿ ಈಗ ಇದಕ್ಕೆ ಹೊಂದಿರ್ತೇವೆ, ಅಂದರೆ ನಮ್ಮ ಏನು ಪರಿಸರಕ್ಕೆ ಹೊಂದಿರ್ತೇವೆ, ನಮ್ಮನ್ನು ಸಡನ್ಲಿ ಆಗಿ ನಮ್ಮನ್ನು ಬೇರೆ ಇದಕ್ಕೆ ಇದು ಮಾಡಿದಾಗ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ಕೆಲವರು ನಾನ್ ವೆಜ್ ಇರ್ತಾರಲ್ವಾ, ಸೊ ಅವರಿಗೆ ನಾನ್ ವೆಜ್ಜೇ ಬೇಕು, ಅವರಿಗೆ ಬೇರೆ ಯಾವುದು ಬೇಡ, ಅವರಿಗೆ ನಾನ್ ವೆಜ್ಜೇ ಬೇಕು, ಊಟಕ್ಕೆ ನಾನ್ ವೆಜ್ಜೇ ಬೇಕು. ಓಕೆನಾ. ಸೊ ನಾನು ಎಕ್ಸಾಂಪಲ್ ಹೇಳೋದು, ಕೆಲವರಿಗೆ ಆಗಲ್ಲ, ಬಟ್ ಇಲ್ಲಿ ಏನಂತ ಹೇಳಿದ್ರೆ ಕೆಲವರಿಗೆ ನಾನ್ ವೆಜ್ಜೇ ಬೇಕು. ಓಕೆನಾ. ಸೊ ಏನಾಗುತ್ತಂತ, ಈಗ ನಾನ್ ವೆಜ್ ತಿನ್ನುವವರನ್ನು ತಂದು ಸಡನ್ಲಿಯಾಗಿ ನಾವೀಗ ವೆಜ್ ನೀನು ನಾನ್ ವೆಜ್ ತಿನ್ನಬೇಡ, ವೆಜ್ಜೇ ತಿನ್ನಬೇಕು ಅಂತ ಹೇಳಿದರೆ ಅದು ಆಗಲ್ಲ. ಯಾಕಂತ ಹೇಳಿದರೆ ಅವರು ನಾನ್ ವೆಜ್ಗೆ ಸೆಟ್ ಆಗಿರ್ತಾರೆ. ಓಕೆನಾ. ನಾನ್ ವೆಜ್ಗೆ ಸೆಟ್ ಆಗಿರ್ತಾರೆ. ಸೊ ಅವರನ್ನು ತಂದು ನೀವು ಸಡನ್ಲಿಯಾಗಿ ವೆಜ್ಜೇ ತಿನ್ನಬೇಕು ಅಂತ ಹೇಳಿದರೆ ಅವರಿಗೆ ಆಗಲ್ಲ ಅಲ್ವಾ. ಸೊ ಹಾಗೆಯೇ ಫಿಶ್ಶಿಗೆ ಈಗ ಫುಡ್ಡಿಗೆ ಅದು ಸೆಟ್ಟಾಗಿರುತ್ತೆ, ನೀವು ಹಾಕುವಂಥ ಫುಡ್ಡಿಗೆ ಅದು ಸೆಟ್ಟಾಗಿರುತ್ತೆ. ಅದು ಈಗ ನೀವು ಸಡನ್ಲಿಯಾಗಿ ಅದನ್ನು ಚೇಂಜ್ ಮಾಡಿ ಹಾಕಿದಾಗ ಅದು ಸೆಟ್ ಆಗೋದಕ್ಕೆ ಸ್ವಲ್ಪ ಸಮಯ ತಾಗತ್ತೆ. ಇನ್ನು ಕೆಲವರು ಈಗ ಅದು ಫುಡ್ಡನ್ನು ತಿನ್ನದೇ ಫಿಶ್ ಫುಡ್ಡನ್ನು ತಿನ್ನದೇ ಡೆತ್ ಆಗುವಂಥದ್ದು ಚಾನ್ಸಸ್ ಕೂಡ ಇದೆ. ಓಕೆನಾ. ಈಗ ನಮ್ಮಲ್ಲಿ ಹೀಗೆ ಕೆಲವರು ಹಠ ಇರುತ್ತೆ ನೋಡಿ,
ಮನುಷ್ಯರಲ್ಲಿ ಹೀಗೆ ಒಂದು ಹಠ ಇರುತ್ತೆ ನೋಡಿ, ಹಂಗೆ ಇಲ್ಲ ಹಂಗೆ ಇದೇ ಬೇಕು ಅಂತೇಳಿ ಒಂದು ಹಠ ಇರುತ್ತಲ್ವ. ಸೊ ಹಾಗೆ ಫಿಶಲ್ಲಿ ಕೂಡ ಏನೋ ಒಂದು ಉಪಾಯ ಇಲ್ಲದೆ ಅದು ಫುಡ್ಡನ್ನು ತಿಂತದೆ ಹೊರತು ಬೇರೆ ಹೆಚ್ಚಿನ ಫಿಶ್ಗಳು ಫುಡ್ಡನ್ನು ತಿನ್ನೋದಿಲ್ಲ, ಓಕೆನಾ. ಸೊ ನೀವು ಇದಕ್ಕೆ ನೀವು ಸೆಟ್ ಮಾಡಿ ಹಾಕೋದು ಅಂದರೆ ಅದಕ್ಕೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಹಾಕೋದು ನೀವು ತುಂಬ ಮುಖ್ಯವಾಗಿರುತ್ತೆ. ಸೊ ಹೊಂದಾಣಿಕೆ ಆಗುವಂಥ ರೀತಿಯಲ್ಲಿ ನೀವು ಹಾಕಿದಾಗ ಅದು ಫಿಶ್ ಫುಡ್ಡನ್ನು ತಿಂತದೆ, ಓಕೆನಾ. ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದೆ ಅಲ್ಲಿ ದಯವಿಟ್ಟು ಒಂದು ವಿಡಿಯೋ ಒಂದು ಲೈಕ್ ಕೊಡಿ, ಓಕೆನಾ. ಸೊ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ಯೂಸ್ಫುಲ್ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಒಂದು ವಿಡಿಯೋವನ್ನು ಶೇರ್ ಮಾಡಿ, ಓಕೆನಾ. ಸೊ ಹಾಗೆಯೇ ನಿಮಗೆ ಫಿಶ್ಶಿನ ಬಗ್ಗೆ ಏನಾದರೂ ಒಂದು ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ, ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.